ಮರೆಯಾದರೂ ಮರೆಯಾದರೂ ಸರಿ ಸಜ್ಜನ ಮರೆಯಾದರೂ. ಅವನು ಆ ಉತ್ತರ ಕರ್ನಾಟಕದ ಕಡೆಯವನು, ಬೆಂಗಳೂರಲ್ಲ, ಅವನು ರಾಯಚೂರು ಹತ್ರ ಒಂದು ಹಳ್ಳಿ. 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 ಮೋಸ್ಕರ ಈ ಕ್ಷಣನೇ ಮನೆ ಬಿಟ್ಟು ಹೋಗು. ಒಂದು ಕ್ಷಣ ನನ್ನ ಮನೇಲಿ ಇರ್ಬೇಡ ನೀನು. ಸರ್ ಏನಾಯ್ತು ಸರ್? ಏನಾಯ್ತು ಅದನ್ನೆಲ್ಲ ಕೇಳಕ್ ಟೈಮ್ ಇಲ್ಲಪ್ಪ. ಏನಾಯ್ತಾ? ಏನು ಹೇಳೋದು ಬೇಡ, ಕೇಳೋದು ಬೇಡ. ಮೊದಲು ಈ ಮನೆಯಿಂದ ತೊಲಗು ಹೊರಗೆ. ಸರ್ ಏನಾಯ್ತು ಸರ್? ಏನು ಹೇಳ್ಬೇಡ ನೀನು. ಮೋಸ್ಕರ ಮೋಸ್ಕರ ನೀನು, ನರಿ ಬುದ್ಧಿ ನಿಂದು. ಏನಾಯ್ತಪ್ಪ? ಯಾಕೆ ಕೂಗಾಡ್ತಿದ್ದೀರಾ? ಏನಾಯ್ತಪ್ಪ? ಯಾಕೆ ಕೂಗಾಡ್ತಿದ್ದೀರಾ? ನೀನು ಸುಮ್ಮನಿರು ನಂದಕುಮಾರ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಇಲ್ಲಿಗೆ ಬಂದಾಗಿಂದ ಇಲ್ಲಿ ತನಕ ಈ ಮಹಾನುಭಾವ ಹೇಳಿದ್ದೆಲ್ಲ ಸುಳ್ಳು. ಮೊದಲು ತಾಯಿ ಕತೆ ಹೇಳ್ದ, ಅದು ಸುಳ್ಳು ಅಂತ ಗೊತ್ತಾಗ್ತಿದ್ದಂಗೆ ಸ್ನೇಹಿತನ ಕತೆ ಶುರು ಮಾಡ್ದ. ಆದ್ರೆ ನಂಗೆ ಇವತ್ತು ಗೊತ್ತಾಯ್ತು ಆ ಕತೆನೂ ಸುಳ್ಳು ಅಂತ. ಈ ಮನುಷ್ಯನೇ ಸುಳ್ಳು. ಅದು ಸುಳ್ಳ? ಯಾರು ನೀನು? ಯಾಕೆ ಬಂದಿದೀಯಾ? ಅವನನ್ನೇನು ಕೇಳ್ತೀಯ? ನನ್ನನ್ನು ಕೇಳೋ, ಅವನು ಯಾಕೆ ಬಂದಿದ್ದಾನೆ ಅಂತ. ನೋಡು, ಬೆಂಗಳೂರಲ್ಲಿ ಆ ಪುಷ್ಪನ್ ಮಗಳನ್ನ ಪ್ರೀತಿಸ್ತಾ ಇದ್ದಾನೆ, ಅವಳು ಇವನನ್ನು ಪ್ರೀತಿಸ್ತಾ ಇದ್ದಾಳೆ. ಅವಳು ಓದಿ ಮುಗಿಸಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾಳೆ. ಇವರಿಬ್ರು ಇಲ್ಲಿ ಓಡಾಟ ಮಾಡಬೇಕಲ್ಲ, ಅದಕ್ಕೆ ಕಲ್ಲರ್ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸರಿಯಾದ ಸಮಯ ನೋಡಿ ಅವಳನ್ನು ಓಡಿಸ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಅದಕ್ಕೆ ಅವನು ಇಲ್ಲಿಗೆ ಬಂದಿರೋದು. ಪ್ಲೀಸ್ ಸರ್, ಗೊತ್ತಿಲ್ಲದೆ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋಕೆ ಹೋಗಬೇಡಿ. ಹೌದಪ್ಪ, ಇಷ್ಟು ದಿವಸ ಏನೂ ಗೊತ್ತಿರಲಿಲ್ಲ, ಅದಕ್ಕೆ ಇಷ್ಟು ದಿವಸ ಆಶ್ರಯ ಕೊಟ್ಟೆ. ಈಗೆಲ್ಲ ಗೊತ್ತಾಗಿದೆ ನೋಡು. ಇನ್ಸ್ಪೆಕ್ಟರ್ ನಂಜುಂಡಪ್ಪ ನನ್ನ ಸ್ನೇಹಿತ, ಬೆಂಗಳೂರಲ್ಲಿ ಜೊತೆಲೇ ಇದ್ವಿ, ಹಾಗೆ ಹೀಗೆ ಅಂತ ಕತೆ ಹೇಳಿದ್ಯಾ? ಅಸಲಿಗೆ ನಂಜುಂಡಪ್ಪನವರು ಬೆಂಗಳೂರಿನವರೇ ಅಲ್ಲ, ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ರಾಯಚೂರಲ್ಲಿ. ನೀನು ಹೇಳಿದ್ದೆಲ್ಲ ಸುಳ್ಳು. ಅಪ್ಪ, ಇವರು ಮನೆಗೆ ಬಂದಾಗಿನಿಂದನೂ ಅನುಮಾನ ಇತ್ತು, ಆದರೆ ನನ್ನ ಮಾತು ಈ ಮನೇಲಿ ಯಾರು ಕೇಳ್ತಾರೆ? ನಂದು ಬಾಯಿಗೆ ಬಂದಂಗೆ ಮಾತಾಡಬೇಡ. ಪ್ರಶಾಂತ, ನೀನಿಂತ ಕೆಟ್ಟ ಮನುಷ್ಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗಲೇ ಮನೆ ಬಿಟ್ಟು ತೊಲಗು. ಒಂದು ಹುಡುಗಿಗೋಸ್ಕರ ಎಲ್ಲರ ನಂಬಿಕೆಗೂ ದ್ರೋಹ ಮಾಡಿದ್ಯಾ ನೀನು. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳು ಅಂತ ಒಪ್ಕೊಳ್ತೀನಿ. ಆದರೆ ಒಂದು ಹುಡುಗಿಗೋಸ್ಕರ ಇದನ್ನೆಲ್ಲ ಮಾಡಿದೆ ಅಂದರೆ ನಾನು ಒಪ್ಕೊಳೋದಿಲ್ಲ. ಓ, ಸ್ವಾಭಿಮಾನ ಬೇರೆ ಕೇಡು ನಿನಗೆ. ಮತ್ತೆ ಯಾಕೆ ಹೀಗೆಲ್ಲ ಮಾಡಿದೆ?
ಮತ್ತೆ ಯಾಕೆ ಬಂದಿದೆ ಇಲ್ಲಿಗೆ? ನಮ್ಮ ಅಮ್ಮನಿಗೋಸ್ಕರ. ನೋಡು ನೋಡು ನೋಡು, ಮತ್ತೊಂದು ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ನೋಡಿ ಸರ್, ನಾನು ಈಗಲೇ ಬೇಕಾದ್ರೆ ಹೋಗ್ತೀನಿ, ಆದರೆ ಸತ್ಯ ಏನು ಅಂತ ಹೇಳಿಯೇ ಹೋಗ್ತೀನಿ. ನನ್ನ ಮೇಲಿರೋ ತಪ್ಪು ಅಭಿಪ್ರಾಯ ಹೀಗೆ ಉಳಿಬಾರ್ದು. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ಈಗ ನಾನು ಹೇಳ್ತಿರೋದು ಸತ್ಯ ಸರ್. ಇಲ್ಲಿವರೆಗೆ ಈ ಪ್ರಶಾಂತ್ ಸುದರ್ಶನ್ ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಹೇಳ್ತೀನಿ ಕೇಳಿ. ನಾನು ಲಕ್ಷ್ಮೀನಾರಾಯಣ್ ಕಟೇರೆ ಅವ್ರ ತಂದೆ ಮನೋಹರ್ ಕಟೇರೆ ಅವರ ಮೊಮ್ಮಗ. ನಮ್ಮ ತಾಯಿ ಯಾರು ಗೊತ್ತಾ? ಮನೋಹರ್ ಕಟೇರೆಯ 2ನೇ ಹೆಂಡತಿ ಮಗಳು. ಏನು ಹೇಳ್ತಾ ಇದ್ದೀಯ ನೀನು? ಹೌದು ಸರ್, ಇದಕ್ಕಿಂತ ಬೇರೆ ಸತ್ಯ ಯಾವುದೂ ಇಲ್ಲ. ನಾನು ಕಟೇರೆ ವಂಶಕ್ಕೆ ಸೇರಿದವನು. ಹಾಗಾದ್ರೆ ಇಲ್ಲಿಗೆ ಬಂದಿರೋ ಉದ್ದೇಶ? ನಾನೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರೋದು ಸರ್. ನಾನು ಬಂದಿರೋ ಕೆಲಸ ಅರ್ಧ ಆಗಿದೆ, ಇನ್ನು ಅರ್ಧ ಬಾಕಿ ಇದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ಇನ್ನೇನು ಹೇಳೋ ಪರಿಸ್ಥಿತಿಲಿಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಇದ್ದರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಿ ಸರ್ ಈ ಮನೇಲಿರೋಕ್ಕೆ. ಇಲ್ಲಾಂದರೆ ಈಗಲೇ ಕಳಿಸ್ಬಿಡಿ. ನನ್ನ ಕೆಲಸ ಆಗಲ್ಲ ಅಂತ ಹೇಳಿ ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಅಪ್ಪ, ಮತ್ತೆ ಸುಳ್ಳು. ನಂದಕುಮಾರ, ಸ್ವಲ್ಪ ಸುಮ್ಮನಿರೋ. ಇಷ್ಟು ದಿನ ನೀನು ಹೇಳ್ತಾ ಇರೋ ಕತೆ ಮಾತ್ರ ಕೇಳ್ತಾ ಇತ್ತು, ಆದರೆ ಇವತ್ತು ನಿನ್ನ ಕಣ್ಣಲ್ಲಿ ನೋವು ಕಾಣ್ತಾ ಇದೆ. ಇಷ್ಟು ಮಾತ್ರ ಸಾಕು ನೀನು ಹೇಳ್ತಾ ಇರೋದು ಸತ್ಯ ಅಂತ ಕೇಳ್ಕೊಳ್ಳೋದಕ್ಕೆ. ಹೋಗು, ಒಳಗೆ ಹೋಗು. ಶ್ರೀ ಪೂರ್ಣಲಾಡ್ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಅಮ್ಮ, ಏನಪ್ಪ ಇವತ್ತೇನು ಅಮಾವಾಸ್ಯೆನಾ? ಇಲ್ವಲ್ಲ. ಮತ್ತೆ ಹುಣ್ಮೆನಾ? ಚೇಚೆ ಇಲ್ಲಪ್ಪ. ಯಾಕೆ, ಏನಾದರೂ ವ್ರತ ಮಾಡಬೇಕಾ? ವ್ರತನೂ ಅಲ್ಲ, ಏನೂ ಅಲ್ಲ. ನೀನು ಮನೇಲಿದೆಯಾ, ಅದರಲ್ಲೂ ಬಾಯಿ ತುಂಬ ಪ್ರೀತಿಯಿಂದ ಅಮ್ಮ ಅಂತ ಕರಿತಿದ್ದೀಯಾ, ಅದಕ್ಕೆ ಅಮಾವಾಸ್ಯೆನೋ ಹುಣ್ಮೆನೋ ಇರಬೇಕು ಅಂದ್ಕೊಂಡೆ. ಶೇ, ನಮ್ಮ ಜನಕ್ಕೆ ಉಪೇಂದ್ರ ಮಾಡೋ ಫಿಲಮ್ ಆದರೂ ಅರ್ಥ ಆಗುತ್ತೆ, ಮನೆ ಮಗನ ವ್ಯಾಲ್ಯೂನೇ ಅರ್ಥ ಆಗಲ್ಲಪ್ಪ. ಏನಂದೆ? ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಅಂದೆ. ಏನಪ್ಪ, ಜೂಜಾಡಕ್ಕೆ ದುಡ್ಡು ಬೇಕಿತ್ತಾ? ಏನಮ್ಮ ನೀನು, ನಾನು ನಿನ್ನ ಹತ್ರ ಬರೀ ದುಡ್ಡಿನ ವಿಚಾರಕ್ಕೆ ಮಾತ್ರ ಬರಬೇಕಾ? ಯಾಕೋ ತುಂಬ ಒಳ್ಳೆಯವನ ಥರ ಕಾಣಿಸ್ತಿದ್ಯಾ? ಏನು ವಿಷಯ? ಏನೋ ಮಾತಾಡ್ಬೇಕಂದ್ಯಲ್ಲ, ಏನದು? ನಿನ್ನೆ ನಾನು ಸಂಧ್ಯಾ ಮಾತಾಡುವಾಗ ಒಂದು ವಿಚಾರ ಬಂತು. ಏನು ವಿಚಾರನಪ್ಪ ಅದು? ನೀನು ಮನೆ ಬಗ್ಗೆ ಜವಾಬ್ದಾರಿ ತಗೊಳ್ಳೋದಿಲ್ಲ, ಮನೆ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳೋದಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಮನೆ ಜವಾಬ್ದಾರಿಯೆಲ್ಲ ಫುಲ್ಲು ನಾನೇ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಿಸಿಲು ಬಿಟ್ಟಿದ್ಯಾ? ಹೂನಮ್ಮ, ಬೆಂಕಿ ಥರ ಸುಡ್ತಾ ಇದೆ. ಯಾಕೆ? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದೇನೋ, ಹೇಗೆ ನೋಡಬೇಕಿತ್ತು. ಏನು ಹೇಳ್ತಿದ್ಯಮ್ಮ ನೀನು? ಮತ್ತಿನ್ನೇನಪ್ಪ, ನಿನಗೇನಾದರೂ ಜವಾಬ್ದಾರಿ ಬರೋದುಂಟಾ?
ಓ, ನಾ ಬದಲಾಗೋದು ಸಾಧ್ಯನೇ ಇಲ್ಲ ಅಂತ ನಿನ್ನ ಮಾತಿನ ಅರ್ಥ. ನಿಜ ಬದಲಾಗಿದ್ದೀನಮ್ಮ, ನಂಬು ನನ್ನ. ಸರಿ ಕಣಪ್ಪ, ನಮ್ದೆ ಖುಷಿನಾ? ನಂಬಿದೆ ಅಂತ ಬರೀ ಮಾತಲ್ಲೇ ಹೇಳಿದ್ರೆ ಹೆಂಗೆ? ಓ, ಮತ್ತಿನ್ನೇನು ಮಾಡಬೇಕಪ್ಪ? ಈ ಮನೆಗೆ ಸಂಬಂಧಪಟ್ಟಿರೋ ಎಲ್ಲ ವಿಚಾರ ನನಗೆ ಗೊತ್ತಾಗಬೇಕಲ್ವಾ? ಏನು ಗೊತ್ತಾಗ್ಬೇಕು ನಿಂಗೆ? ಸಂಜೆ ಹೇಳ್ತಾ ಇದ್ಲು ಕಟಾರೆ ಎಸ್ಟೇಟ್ ಬಗ್ಗೆ ಏನೋ ರಹಸ್ಯ ನಿನಗೆ ಗೊತ್ತಿದೆ ಅಂತ. ಏನು ಅಂತ ನನಗೆ ಗೊತ್ತಾದರೆ ಹಾಂ, ಗೊತ್ತಾದರೆ ಜೂಜಾಡಿ ಅದನ್ನು ತಿಂದು ತೇಗ್ತಿ ಅಲ್ವಾ? ನೀನು ಬಂದು ಪ್ರೀತಿಯಿಂದ ಮಾತಾಡ್ಸ್ದಾಗಲೇ ಅಂದ್ಕೊಂಡೆ ಏನು ಲಾಭ ಇಲ್ಲದೆ ನೀನಿಷ್ಟು ಪ್ರೀತಿ ತೋರಿಸಲ್ವಲ್ಲ ಅಂತ. ಆ ರಹಸ್ಯನ ನೀನು ಹೊಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಪ್ರೀತಿ ಅಲ್ವಾ? ಯಾವುದೇ ಕಾರಣಕ್ಕೆ ಅದೇನು ಅಂತ ಗೊತ್ತಾಗಕ್ಕೆ ಬಿಡಲ್ಲ, ನೆನ್ಪಿಟ್ಕೋ ಅದನ್ನು. ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದು ಉರುಳು ನಿಜ. ನರನ ಕುಟಿಲತೆ ಅತಿ ಸಹಜ.